ಕಷಾಯಕ್ಕೆ ಮಾಡ್ತಾರೆ, ಅದಕ್ಕೆ ಡ್ರೈ ಮಾಡಿ ಕೊಡ್ತಾ ಇದೀವಿ. ಡ್ರೈ ಮಾಡ್ತೀರಾ? ಆಮೇಲೆ ಪೌಡರ್ ಮಾಡಿ ತಲೆಗೆ ಶಾಂಪೂ ಮಾಡಿದ್ವಿ. ಇದು ಒಂದು 500-600 ರೂಪಾಯಿ ಡೈಲಿ ಬರುತ್ತೆ ಇದೊಂದು. ಆಮೇಲೆ ಅಂದ್ರೆ ಸೀಸನ್ ಅಲ್ಲಿ ನಮ್ ಸಾವಯವ ಗೊಬ್ಬರ ಆದ್ರೆ 3 ವರ್ಷ ಹಾಕಿದ್ರೆ ಸಾಕು. ನೀವು ಸರಿಯಾಗಿ ಮೇಂಟೈನ್ ಮಾಡಿದ್ರೆ ನಿಮ್ ತೋಟ ಬದಲಾಗುತ್ತೆ. 3,500 ರೂಪಾಯಿ ಕೆಜಿ ತುಪ್ಪ, ಸೀತಾಫಲ, ರಾಮಫಲ ಎಲ್ಲ ನಿಮ್ ಮನೆಗೆ ಇರ್ಲಿ ಅಂತ ಎಲ್ಲ ಮನೆ ಮೇನ್ ನಮ್ದು ಉದ್ದೇಶ. ತೋಟ ಮಾರಾಟ ಮಾಡೋದು ಅಡಿಕೆ ಮಾಡ್ತೀವಿ. ಅಡಿಕೆ ಇದೆ. ಅಡಿಕೆ ಇದೆ. ಅಡಿಕೆ ಎಷ್ಟಿದಾವೆ ಸರ್? ಒಂದು 10 ಗಿಡ ಇದಾವೆ. ಅಡಿಕೆ ಆಮೇಲೆ ಲಿಂಬು ಇದೆ. ಇವೆಲ್ಲ ಮಾರಾಟಕ್ಕೆ. ತೆಂಗು ಇದೆ. ಆಮೇಲೆ ಬಾಳೆ ಇದೆ. ನೀವು ಹೊರಗಡೆಯಿಂದ ಗಿಡಗಳು ತಂದು ಹಾಕಿರುವಂತದ್ದು ಯಾವ ಇಲ್ಲ ಸರ್ ಇದ್ರಾಗೆ? ನಾವು ಮತ್ತೆ ಈಗ ಲಿಂಬು ಎಲ್ಲ ನಾವೇ ಹಾಕಿರೋದು. ಓಕೆ. ಇದು ನಾನು ಹಾಕಿಲ್ಲ. ಆಮೇಲೆ ಕೆಲವೊಂದು ಇವೆಲ್ಲ ಏನು ಇದು ಮಾಡ್ತಿದೀವಲ್ಲ ಅವೆಲ್ಲ ನಾವೇ ಮಾಡ್ಕೊಂಡಿರೋದು. ಓಕೆ ಸರ್. ಈಗ ಇದು ನಿಂಬು ನೀವೇ ತಂದು ಹಾಕೊಂಡ್ರ ಸರ್? ಹೌದೌದು, ಇವೆಲ್ಲ ನಾವೇ ಹಾಕಿರೋದು. ಈ ಆಲ್ಮೋಸ್ಟ್ ಎಲ್ಲ ಗಿಡಗಳೆಲ್ಲ ಒಂದು 60-70 ವರ್ಷದ್ದು ಇದಾವೆ. ತೆಂಗೆಲ್ಲ 70 ವರ್ಷ ಹಳೆ ಗಿಡಗಳು ಇದಾವೆ. 70-40 ಎಲ್ಲ ಇದಾವೆ. ಗುಲಾಬಿ ಹಳೇದು, ಗುಲಾಬಿ ಜವಾರಿ ಗುಲಾಬಿ. ಇವೆಲ್ಲ ಈ ಮಾರ್ಕೆಟಿಗೆ ಬರೋ ಅಂತ ದೊಡ್ಡ ಗುಲಾಬಿ ಅಲ್ಲ. ಇದು ಸೈಜ್ ಬೇರೆ, ಬಟ್ ಇದು ಏನಂದ್ರೆ ಸ್ಮೆಲ್ ಇರುತ್ತೆ. ಇದು ಸರ್ ಸುವಾಸನೆ ಇರುತ್ತೆ. ಏನು ಇದೆಲ್ಲ ತೆಗಿತಾರಲ್ಲ, ಸೆಂಟ್ ಎಲ್ಲ ತೆಗಿತಾರ ಆತರ. ಈ ರೋಸ್ ವಾಟರ್ ಎಲ್ಲ ತೆಗಿತಾರ ನೋಡಿ. ಓಕೆ. ಇಲ್ಲಿದೆ ಬನ್ನಿ, ಇದು ದೊಡ್ಡದು ಈ ತರ. ಇನ್ನು ದೊಡ್ಡದು ಪಿಂಕ್ ಬರುತ್ತಾ ಸರ್? ಇದು ಪಿಂಕ್ ಬರುತ್ತಾ ಸರ್? ಇದು ಇದರಲ್ಲಿ ಪಿಂಕ್ ಬರುತ್ತೆ. ಇಲ್ಲಿ ಈ ಗಿಡ ಅದು ಇಲ್ಲಿದೆ ನೋಡಿ, ಪಿಂಕ್ ಆಗುತ್ತೆ. ಇದು ಇನ್ನೊಂದು ರೆಡ್ ಅದು ಆ ಕಡೆ ಇದೆ. ಈ ತರ 3 ವೆರೈಟಿ. ವೈಟ್? ವೈಟ್ ಅದು. ಓಕೆ. ಇದು ಒಂದ್ರಲ್ಲೇ ಪಿಂಕ್ ವೈಟ್ ಯಾವ ಬರಲ್ಲ? ಇಲ್ಲ ಸರ್, ಬೇರೆ ಇದೆ. ಈ ಕಡೆ. ಆಮೇಲೆ ಇದೇನಂದ್ರೆ ಈ ಗುಲ್ಕನ್ನಿಗೆಲ್ಲ ಬಹಳ ಒಳ್ಳೇದು. ಈ ಗುಲ್ಕನ್ ಮಾಡಿ ಸೇಲ್ ಮಾಡ್ತೀವಿ ನಾವು. ಸರ್ ಗುಲ್ಕನ್ನಿಗೂ ಒಳ್ಳೇದು. ಇದು ಗುಂಪು ಬಾಳೆನಾ ಸರ್? ಇದು ಗುಂಪು ಬಾಳೆ. ಯಾವ ವೆರೈಟಿ ಸರ್? ಇದೇ ಹೇಳಿದ್ನಲ್ಲ, ಇದು ತಮಿಳ್ನಾಡಿಂದ ಒಂದು 30-40 ವರ್ಷ ಹಳೇದು ಇದು. ಆತರ ಇದು ಪಟ್ಟಿ ಬಹಳ ಚೆನ್ನಾಗ್ ಬರುತ್ತೆ. ಈಗ ಅದಕ್ಕಾಗಿ ನಾವು ಈಗ ಇದನ್ನೇ ದಾರ ಮಾಡಕ್ಕೆ ಬಾಳೆ ನಾರು ಬಂದಷ್ಟು ಒಳ್ಳೇದು. ಅದಕ್ಕಾಗಿ ಇದನ್ನ ಡೆವಲಪ್ ಮಾಡ್ತಾ ಇದೀವಿ. ಇದನ್ನು ಮಾಡ್ತಿದ್ದೀರಾ ಸರ್? ದಾರನು ಮಾಡ್ತಿದ್ದೀರಾ? ಈಗ ಇನ್ನು ಮುಂದಿನ ದಿವಸದಾಗ ಅದು ಮಾಡ್ತೀವಿ. ಮೊನ್ನೆ ಟ್ರೈನಿಂಗ್ ತಗೊಂಡ್ಬಂದಿವಿ, ಅದನ್ನು ಮಾಡ್ತೀವಿ. ಇದು ಕೆಂಪು ಸರ್. ಇದು ಕೆಂಪು ದೊಡ್ಡದಿಲ್ಲ. ಅಂದ್ರೆ ಈ ಸಸಿ ಮಾರಾಟ ಮಾಡೋದು ಏನಾದ್ರು ಇದೆಯಾ ಸರ್? ಸಸಿ ಕೇಳಿದವ್ರಿಗೆ ಮಾಡಿ ಕೊಡ್ತೀವಿ, ಮಾಡಿ ಇಡಲ್ಲ. ಕೇಳಿದವರಿಗೆ ಮಾಡಿ ಕೊಡ್ತೀವಿ ಟೈಮ್ ತಗೊಂಡು. ನಿಮ್ದು ಇದ್ರಲ್ಲಿ ಹೆಚ್ಚು ದಾಸವಾಳ ಇದಾವೆ. ಏನ್ ಮಾಡ್ತೀವಿ ಸರ್ ದಾಸವಾಳ? ನಾವು ಇದು ಈಗೆಲ್ಲ ಕಷಾಯಕ್ಕೆ ಮಾಡ್ತಾರೆ, ಅದಕ್ಕೆ ಡ್ರೈ ಮಾಡಿ ಕೊಡ್ತಾ ಇದೀವಿ. ಡ್ರೈ ಮಾಡ್ತೀರಾ? ಆಮೇಲೆ ಪೌಡರ್ ಮಾಡಿ ತಲೆಗೆ ಶಾಂಪೂ ಮಾಡ್ತೀವಿ. ಈ ಗೋ ಆಧಾರಿತ ಇದ್ರೊಳಗೆ ಬೇರೆ ಬೇರೆ ಇದು ಅದಕ್ಕೆ ಕೆಲವೊಂದು ಏನಂತಾರೆ ಆಯುರ್ವೇದಿಕ್ ಇವೆಲ್ಲ ಸೇರಿಸಿ ಅವನ್ನೆಲ್ಲ ಸೇರಿಸಿ ಮಾಡ್ತೀವಿ. ಈಗ ನಿಮ್ಮ ಹತ್ರ ಪ್ರಾಡಕ್ಟ್ಗಳು ಏನೇನು ಸಿಗ್ತಾವೆ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಈಗ ತರಕಾರಿಗಳು 3 ವೆರೈಟಿ ಇದೆ. ಬದನೆ ಇದೆ, ಮೆಣಸಿದೆ, ಆಮೇಲೆ ಮೆಣಸಿನಕಾಯಿ, ಬದನೆಕಾಯಿ, ಸದ್ಯ ಇದೆ. ಆಮೇಲೆ ಬಸಳೆ ಸೊಪ್ಪು ಅಂತಾರ. ಬಸಳೆ ಸೊಪ್ಪು ಕೊಡ್ತೀವಿ. ಆಮೇಲೆ ಲಿಂಬೆ ಹಣ್ಣು ಕೊಡ್ತೀವಿ. ಲಿಂಬು ಗಿಡ ಇದಾವೆ. ಆಮೇಲೆ ಹೂವಿನ ಗಿಡಗಳು, ಹೂವು ಇದು ಡೈಲಿ ಒಂದು ಒಂದು ಸೀಸನ್ 400-500 ರೂಪಾಯಿ ತನಕ ಇದು ಮಲ್ಲಿಗೆ ಬರುತ್ತೆ. ಭಟ್ಕಳ ಮಲ್ಲಿಗೆ ಅಂತ ಹೇಳ್ತಾರೆ. ಭಟ್ಕಳ ಮಲ್ಲಿಗೆನಾ ಸರ್? ದೊಡ್ಡ ಸೈಜ್ ಬರುತ್ತೆ. ಇದು ಏನಂತಾರೆ, ಇದರಲ್ಲಿ ಸುಗಂಧ ಜಾಸ್ತಿ ಇರುತ್ತೆ. ಇದು ಭಟ್ಕಳ ಮಲ್ಲಿಗೆ. ಇದು ಮಾರಾಟ ಮಾಡ್ತೀವಿ. ಇದು ಒಂದು 500-600 ರೂಪಾಯಿ ಡೈಲಿ ಬರುತ್ತೆ ಇದೊಂದು. ಆಮೇಲೆ ಅಂದ್ರೆ ಸೀಸನ್ ಅಲ್ಲಿ 3-4 ತಿಂಗಳು ಅದು ಬರುತ್ತೆ. ಯಾವಾಗ್ಲಂತೂ ಗುಲಾಬಿ ನಮಗೆ ಸಿಗುತ್ತೆ. ಗುಲಾಬಿ ಇದ್ದೇ ಇರುತ್ತೆ. ಗುಲಾಬಿ ಇದ್ದೇ ಇರುತ್ತೆ. ಅಂದ್ರೆ ಚಿಕ್ಕ ಗುಲಾಬಿ ಬರುತ್ತೆ ಸರ್? ಇದು ದೊಡ್ಡದು ಬರುತ್ತೆ ಸರ್? ಅದೇ ಹೇಳಿದ್ನಲ್ಲ, ಈಗ ಅದೇ ಮೇಲೆ ತೋರಿಸಿದ್ನಲ್ಲ, ಅದೇ ವೆರೈಟಿ. ಇಲ್ಲಿ ಜಾಸ್ತಿ ಇದಾವೆ, ಒಂದು 4-5 ಗಿಡ ಇದಾವೆ. ಇದೇ ರಾಜಕಾಲುವೆನ ಅಥವಾ ಏನ್ ಚರಂಡಿನ ಸರ್ ಇದು? ಅದು ರಾಯ ಬಸವ ಕಾಲುವೆ ಅಂತಾರ. ಯಾವ ಸರ್? ರಾಯ ಬಸವ ಕಾಲುವೆ? ಇದು ಬಸವ ಕಾಲುವೆ. ಬಸವ ಕಾಲುವೆ ಅಂದ್ರೆ ನಿಮ್
ಇದು ವಿಜಯನಗರ ಕಾಲದ ಕಾಲುವೆ ಇವೆಲ್ಲ. ಓ ರಾಯಬಸವ ಕಾಲುವೆ ಅಂದ್ರೆ ಈ ಇದು ಕಮಲಾಪುರ ಕೆರೆಗೆ ಈ ಕಾಲುವೆ ಫೀಡ್ ಮಾಡ್ತಿತ್ತು ಇದು ನೀರು ಕನೆಕ್ಟ್ ಆಗುತ್ತೆ ಸರ್ ಕಮಲಾಪುರ ಇದಕ್ಕೆ. ಕೆರೆಗೆ. ಓ ಅದು ಈಗ ಈ ಅವಸ್ಥೆ ಆಗಿದೆ. ಅಂದ್ರೆ ಈಗ ಹೊಸಪೇಟೆ ಎಲ್ಲ ಚರಂಡಿ ರಾಜ ಆಗತ್ತೆ. ಕಾಲುವೆ. ಹೌದು. ಹಾ. ಇನ್ ಪೂರ್ತಿ ಈ ತರ ಅಧ್ವಾನ ಮಾಡಿ ಕೈ ಬಿಟ್ಟಾರ ಸರ್ ಇದನ್ನ. ಹಾ ಓಹೋ ಚೆನ್ನಾಗಿ ಮೇಂಟೈನ್ ಮಾಡಲ್ಲ ಸರ್. ಹಾ ಚೆನ್ನಾಗಿ ಮೇಂಟೈನ್ ಮಾಡ್ಯಾರ. ಚೆನ್ನಾಗಿ ಮಾಡ್ತಾರೆ. ಹಾ ಹೊಸಪೇಟೆ ಕಸ ಎಲ್ಲ ಇಲ್ಲೇ ಐತೆ. ಹಾ ಅದ ಇದ್ರದ್ದು ವಿಜಯನಗರ ಕಾಲದ ಸರ್ ಇದು. ವಿಜಯನಗರ ಕಾಲದ. ಓಹೋ ಅಪ್ಪು ಎಲ್ಲಿ ತನಕ ಇದೆ ಸರ್ ಇದು? ಹಾ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲಿ ತನಕ ಮುಗೀತು ಸರ್? ಆಕ್ಚುಲಿ ಇದು ಈ ಡ್ಯಾಮ್ ಕಿಂತ ಹಳೇದು ಇವೆಲ್ಲ. ಅಂದ್ರೆ ನಾರಾಯಣ ದೇವರ ಕೆರೆ ಅಂತ ಇತ್ತಲ್ಲ, ಅಲ್ಲಿಂದ ಈ ಇದು ನದಿಗೆ ಅದಕ್ಕೆ ಫೀಡ್ ಆಗಿ ನಾರಾಯಣ ದೇವರ ಕೆರೆ ಫೀಡ್ ಆಗಿ ಅಲ್ಲಿಂದ ಪ್ರಾರಂಭ ಆಗಿ ಅಲ್ಲಿಂದ ಬರಂತದ್ದು ಈ ಡ್ಯಾಮ್ ಕಟ್ಟಿದ್ಮೇಲೆ ಡ್ಯಾಮ್ ಇಂದ ಬರ್ತಾ ಇದೆ. ಡ್ಯಾಮ್ ಇಂದ ಬರ್ತಾ ಇದೆ ಸರ್ ಇದು. ಈಗ ಈ ಅಧ್ವಾನ ಮಾಡಿದಾರೆ ಅಂತ. ನಮ್ಮಲ್ಲಿ ಅಷ್ಟೇ ಅಲ್ಲ, ನಾವು ಹಂಗೆ ಅದೇ ಪರಿಸರ ಉಳಿಸ್ತಿತ್ತು. ನಾವು ಬಹಳ ಉಳಿಸ್ತೀವಿ. ಅದು ಬಿಲ್ಲಾಗಿ ಬರಿತೀವಿ ಎಲ್ಲ, ನಾವು ಪರಿಸರ ಪಾಠ ಮಾಡ್ತೀವಿ. ಅದೇ ಅವತ್ತಿನ ದಿನ ಮಾತ್ರ ಅದನ್ನ ಬುಕ್ ಅವತ್ತಿನ ದಿವಸ ಎಲ್ಲ ಗಿಡ ನೆಡ್ತೀವಿ. ಪರಿಸರ ಅಂದ್ರೆ ಈ ತರ ಅಂತ ಇಲ್ಲ, ಎಲ್ಲ ಪರಿಸರ ಬುಕ್ಲೆಟ್ ಮಾತ್ರ ಸರ್. ಬುಕ್ಲೆಟ್ ಮಾತ್ರ ಪ್ರಿಂಟ್ ಹಾಕಿ ಕೊಡ್ತೀವಿ ಎಲ್ಲರಿಗೆ. ಆತರ ಇದೆಲ್ಲ ಪೂರ್ತಿ ಮಲ್ಲಿಗೆ ತೋಟನ ಸರ್? ಇದಿಷ್ಟು ಮಲ್ಲಿಗೆ. ಮತ್ತೆ ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಇದರಲ್ಲಿ ಇದೇನ್ ಮಾವು ಇರುತ್ತೆ. ಮಾವು 3 ತಿಂಗಳು ಮಾವು, 3 ತಿಂಗಳು ಮಲ್ಲಿಗೆ, ಹಿಂಗೆ ಎಲ್ಲ ಮಿಕ್ಸೆಡ್. ಮತ್ತೆ ಇದ್ರೊಳಗೆ ನಮಗೆ ಡೈಲಿ ಇದು ಏನಂತ ಗುಲಾಬಿ ಒಂದೇ ಜಾಗದಲ್ಲಿ. ಒಂದೇ ಜಾಗದಲ್ಲಿ 2-3 ವೆರೈಟಿ ಮಾಡ್ತೀವಿ. ಆಮೇಲೆ ಇದು ನೀರೇ ಕೊಟ್ಟಿಲ್ಲ, ವಾರಕ್ಕೆ 1 ಲೀಟರ್ ಕೊಟ್ಟು ಬದ್ನೆ ಹಾಕಿದೀವಿ. ಮಳೆಗಾಲಕ್ಕೆ ಬರ್ಬೇಕು, ಅದು ಹೆಂಗ ನೋಡೋಣ ಅಂತೇಳಿ ಬದ್ನೆ ಅಲ್ಲಿ ಇಟ್ಟಿದ್ವಿ. ನೋಡೋಣ ಪ್ರಯೋಗ. ಅಂದ್ರೆ ನೀರು ಬೇಕು ಅಂತ ಅಂದ್ರೆ ನೀರ್ ಇಲ್ದಂಗೆ ಹೆಂಗ್ ಬರುತ್ತೆ ಅಂತ. ಯಾಕಂದ್ರೆ ಯಾರೋ ಪ್ರಯೋಗ ಮಾಡಿದಾರೆ, ಒಂದು ಟೊಮೆಟೊ ಗಿಡ 3 ಕಿಲೋಮೀಟರ್ ಅದ್ರ ನೀರ್ ಹುಡ್ಕೊಂಡು ಹೋಗಿದೆ ಅಂತ. ಬೇರು ಆ ಒಂದು ಬೇರೆ ದೇಶದಲ್ಲಿ ಎಲ್ಲ ಮಾಡಿದ್ದು ಅದು ಹಿಂಗೆ ನನಗೆ ಯಾರೋ ಒಬ್ರು ಹೇಳಿದ್ದು. ಹಂಗಾಗಿ ನೋಡೋಣ, ನಂದು ಪ್ರಯತ್ನ. ಇಲ್ಲಿ ಪಕ್ಕ ಕಾಲುವೆ ಇದೆ ಅಲ್ಲ, ಅದ್ರದ್ದು ಏನಂದ್ರೆ ಇದು ತಗೊಂತ ಅಂತ ಆ ಟೈಪ್ ಪ್ರಯೋಗ ನಡೆಸ್ತಾ ಇದೀನಿ. ಈಗ ನಿಮ್ಮ ಆದಾಯ ಅಂದ್ರೆ ಏನಿರುತ್ತೆ? ಅದು ಇದು ಬಿಟ್ಟು ಆದಾಯ ಕಬ್ಬು, ಇದು ಮೇನ್ ನಮಗೆ ತೆಂಗು ಮತ್ತೆ ಆಕಳ ಹಾಲು ಕೊಟ್ರೆ ಅವು ಕೊಟ್ಟಾಗ ಮತ್ತೆ ಸಗಣಿ ಕುಳ್ಳು ಮಾಡ್ತೀವಿ, ಅದ್ರ ಪ್ರಾಡಕ್ಟ್ಸ್ ಮಾಡ್ತೀವಿ, ಅದ್ರ ಮೇಲೆ ಕೊಡ್ತೀವಿ. ಆತರ ಗೊಬ್ಬರ. ಆಮೇಲೆ ನಾವು ಮುಂದಿನ ದಿವಸದಾಗೆ ಈ ಗೊಬ್ಬರ ತಗೊಂಡವರಿಗೆ ನಾವು ಸಹಾಯ ಮಾಡಿ, ಏನಂದ್ರೆ ಈ ತೋಟ ಹೊಸದಾಗಿ ಮಾಡೋರಿಗೆ ನಾವೇನ್ ಹೇಳ್ತೀವಿ, ನಮ್ ಗೊಬ್ಬರ 2 ವರ್ಷ 3 ವರ್ಷ ತಗೊಳ್ರಿ, ಆಮೇಲೆ ನಿಮ್ ಭೂಮಿ ಮತ್ತೆ ಗೊಬ್ಬರ ಹಾಕದ್ ಬೇಕಾಗಿಲ್ಲ. ಆತರ. ಯಾಕೆ ಸರ್ ಹಂಗೆ? ಅಲ್ಲ, ಅಷ್ಟು ನಾವು ಅದು ಭೂಮಿ ಅದು ಚೇಂಜ್ ಆಗುತ್ತೆ ನಿಮ್ದು. ನೀವು ಮತ್ತೆ ಗೊಬ್ಬರ ಹಾಕದ್ ಬೇಕಲ್ಲ. ನೀವು ರಾಸಾಯನಿಕ ಗೊಬ್ಬರ ಕೊನೆವರೆಗೆ ಹಾಕ್ಬೇಕು. ಈ ನಮ್ ಸಾವಯವ ಗೊಬ್ಬರ ಆದ್ರೆ 3 ವರ್ಷ ಹಾಕಿದ್ರೆ ಸಾಕು. ನೀವು ಸರಿಯಾಗಿ ಮೇಂಟೈನ್ ಮಾಡಿದ್ರೆ ನಿಮ್ ತೋಟ ಬದಲಾಗುತ್ತೆ ಪೂರ ಸಂಪೂರ್ಣವಾಗಿ. ಗೊಬ್ಬರ ಹೆಂಗ್ ರೇಟ್ ಕೊಡ್ತೀರಾ ಸರ್? ನಾವು ಇದು ಆದ್ರೆ ಅಂದ್ರೆ ಎರೆಹುಳು ಗೊಬ್ಬರ ಆದ್ರೆ 15 ರೂಪಾಯಿ ಎಲ್ಲ ಜರಡಿ ಹಿಡಿದು ಎಲ್ಲ. ಹಂಗೆ ಕೊಟ್ರೆ 10,000 ರೂಪಾಯಿ ಕ್ವಿಂಟಲ್ ಇದು ಕೊಡ್ತೀವಿ, ಏನು ಟನ್ನಿಗೆ. ಆಮೇಲೆ ಬರೇ ತಿಪ್ಪೆ ಗೊಬ್ಬರ ತಗೊಂಡ್ ಹೋಗ್ತೀವಿ ಅಂದ್ರೆ ಒಂದ್ ಟ್ರಾಲಿಗೆ 5,000 ರೂಪಾಯಿ ಕೊಡ್ತೀವಿ. ಆತರ. ಆಮೇಲೆ ಇದೆಲ್ಲ ಮೇವು. ಇಲ್ಲೊಂದು 10 ತರ ವೆರೈಟಿ ಮೇವು ಬೆಳೆಸಿದೀವಿ. ಇದು ಬೆಳಗಾಂ ಹತ್ರ ಕಿತ್ತೂರು ಅಂತ ಇದೆ. ಬೆಳಗಾಂ ಮುಂಚೆನೆ ಅಲ್ಲಿಂದ ನಾವು ಸಸಿಗಳು ತಂದು ನಾಟಿ ಮಾಡಿದ್ವಿ. ಒಂದು 15 ವರ್ಷ ಆಯ್ತು ನಾವು ತಂದು. ಇಲ್ಲಿ ಅಲ್ಲಿ ಸಿಕ್ತಿದ್ದಿಲ್ಲ ಅವಾಗ, ಯಾವ ಅಷ್ಟು ತಲೆ ಇದ್ದಿದ್ದಿಲ್ಲ ಡೆವಲಪ್ಮೆಂಟ್. ನಾವು NB21, NB16, ಆಮೇಲೆ ಕಾಂಗೋ ಸಿಗ್ನಲ್, ಆಮೇಲೆ ತ್ರಿಶಂಕುರ್ ಅಂತ ಇದೆ. ತ್ರಿಶಂಕುರ್ ಅಂತೇಳಿ ಅಂದ್ರೆ ಅವರು ಇದು ಮಾಡಿದ್ದೇ ಕೊಟ್ರು. ಅಂದ್ರೆ ಈಗ ಹೊಸದಾಗಿ ಈಗೆಲ್ಲ ಗಿನಿ ಅಂತ ಬರ್ತದೆ, ಪ್ಯಾರಾ ಅಂತ ಬರುತ್ತೆ. ಈ ತರ ಏನಂದ್ರೆ ಈ ಫೌಂಡೇಶನ್ ಅಂತ ಕೊಡ್ತಾರೆ. ಅಂದ್ರೆ ಅವ್ರು ಪ್ರಯೋಗ ಮಾಡಿ ಸಕ್ಸಸ್ ಆಗಿದ್ ನನಗೆ ಕೊಟ್ಟಿದ್ರು. ಅದ್ರಲ್ಲಿ ತ್ರಿಶಂಕುರ್ ಅನ್ನೋದು ಬಹಳ ಚೆನ್ನಾಗಿದೆ. ಅದೆಲ್ಲ ಈಗ ಇದ್ ಮಾಡ್ತಾರೆ. ಈಗ ಮಾರಾಟ ಮಾಡ್ತೀರಾ ಸರ್? ಇದು ಬೇಕಂದ್ರೆ ಬಡ್ಡಿ ಇದು 1 ರೂಪಾಯಿಗೊಂದು
ತೆಗೆದು ಕೊಡ್ತೀವಿ ನಾವು ಹಾ ಹಾ ಆತರ. ಓಕೆ ಓಕೆ ಓಕೆ. ಯಾರೇನ ನಾಟಿ ಮಾಡ್ತಾರ ಅಂದ್ರೆ ಎಷ್ಟೊಂದು 10 ವೆರೈಟಿ ಇದಾವೆ ಸರ್? ಅವು ಈಗ ಸದ್ಯ ನನ್ನ ಹತ್ರ ಈಗ ಉಳ್ಕೊಂಡಿರೋದು ಹಾ 4 ವೆರೈಟಿ ಇದೆ. ಬಟ್ ಹಾಕಿದ್ ನಾನು 10-8 ವೆರೈಟಿ ಹಾಕಿದ್ದೆ. ಈಗ ಒಂದು 5 ವೆರೈಟಿ ಅಂತ ಸಿಗುತ್ತೆ ನಿಮ್ಗೆ ಬೇರೆ ಬೇರೆ. ಈಗ ಬರ್ರಿ. ಹಾ ಓಕೆ ಸರ್. ಅಂದ್ರೆ ನಿಮ್ ಪ್ರಕಾರ ನೀವು ಪ್ರಯೋಗ ಮಾಡ್ಕೊಂತಾನೆ ಇದೀರಿ? ನಾವ್ ಮಾಡ್ತಾನೆ ಇರ್ತೀವಿ, ನಾವ್ ಅದ್ ಬಿಡಕ್ ಆಗಲ್ಲ. ಆಮೇಲೆ ಇದು ಮಾವು ಅಷ್ಟೇ. ಈಗ ನಾವು ಹೊಸ ಹೊಸ ವೆರೈಟಿ ಇಲ್ಲೇ ಉತ್ಪತ್ತಿ ಆಗ್ತಾ ಇರ್ತವೆ. ಅದ್ರಲ್ಲಿ ಯಾವ್ದು ನಮಗೆ ಒಳ್ಳೆ ಟೇಸ್ಟ್ ಇದೆ ಏನಾನ ಒಂದು ಅವನು ಇಟ್ಕೊಂಡು ಉಳಿದವನ್ನ ನಾವು ತೆಗಿತೀವಿ. ಗಿಡ ಒಂದ್ರ ಪಕ್ಕ ಒಂದೇ ಇದೆ ಆಯ್ತಾ. ಹೌದು. ಆದ್ರೆ ಇದ್ರಿದ್ದಂಗೆ ಇದಿಲ್ಲ, ಅದಿದ್ದಂಗೆ ಅದಿಲ್ಲ, ಅದಿದ್ದಂಗಿಲ್ಲ, ಹಿಂಗಿದೆ. ಅದ್ರಲ್ಲಿ ನಾವು ಯಾವ್ದು ಡೆವಲಪ್ ಮಾಡ್ಬೇಕು ಅದನ್ನ ಜಾಸ್ತಿ ಡೆವಲಪ್ ಮಾಡ್ತೀವಿ. ಯಾವ್ದು ಕಮ್ಮಿ ಇದೆ ಅದು ಕಮ್ಮಿ ಮಾಡ್ತೀವಿ. ಅಂದ್ರೆ ಈಗ ಅದು ಕಸಿ ಎಲ್ಲ ಕಟ್ಟಿರಿ ಅಂತಾರೆ, ಬಟ್ ನಾವು ಇನ್ನು ಕಟ್ಟಿಲ್ಲ. ಕಸಿ ಕಟ್ಟಿ ಮಾರಾಟ ಮಾಡ್ರಿ ಅಂತಾರ, ನಾವು ಮಾಡಕ್ ಹೋಗಿಲ್ಲ, ನೋಡ್ಬೇಕು. ಈಗ ವಾರ್ಷಿಕವಾಗಿ ಟೋಟಲ್ ಆದಾಯ ಏನ್ ತಗೊಂತೀರಾ ಸರ್ ಈ ಸಾವಯವ ಕೃಷಿಯಲ್ಲಿ? ಸಾವಯವ ಕೃಷಿಯಲ್ಲಿ ಒಂದೇ ತರ ನಮ್ದು ಆದಾಯ ಇರೋದಿಲ್ಲ. ಬಟ್ ಬರೀ ತೆಂಗಿಂದೇ ನೀವು ಒಂದು 10,000 ಕಾಯಿ ಆಗುತ್ತೆ, ಹಂಗ ನಾವು ಲೆಕ್ಕ ಹಾಕ್ಬೋದು. ಓಕೆ ಓಕೆ. 30 ರೂಪಾಯಿ ತೆಂಗು ಕೊಡ್ತೀರಾ ಸರ್? ಇಲ್ಲ, ನಾವು 25 ರೂಪಾಯಿ 20 ರೂಪಾಯಿ ಮಾಮೂಲಿ ತೆಂಗು ಕೊಡ್ತೀವಿ. ಮತ್ತೆ ಎಣ್ಣೆ ಅವೆಲ್ಲ ಬೈ ಪ್ರಾಡಕ್ಟ್ ಮಾಡಿದ್ದು ಅದು ಬೇರೆ ಇರ್ತದೆ. ಅದೇ ಇದು ಅಲ್ಲಿ ವ್ಯಾಲ್ಯೂ ಅಡಿಷನ್ ಆಗಿದೆ, ಅದು ಬೇರೆ. ಅದು ಬೇರೆ. ಬೇಸಿಕ್ ಅಂದ್ರೆ ಒಂದು 10,000 ಕಾಯಿ ಅಂತ ಸಿಗುತ್ತೆ ನಿಮ್ಗೆ. ಆ ತರ ಈ ತರ ಲೆಕ್ಕಕ್ಕೆ ನಾವು ಮಾಡ್ಕೊಂತ ಹೋಗ್ಬೋದು. ಮತ್ತೆ ನಾವು ಇದರಿಂದ ಇವು ಆದಾಯ ಬೇರೆ, ಏನು ಆಕಳ ಮೇಯ್ತಿರ್ತವೆ, ಮತ್ತೆ ಅವು ಸಣ್ಣ ದೊಡ್ಡ ಆಗ್ತಿರ್ತವೆ, ಅವು ಆಕಳ ಕರ ಹಾಕ್ತವೆ. ಈ ತರ ಎಲ್ಲ ನಾವು ಲೆಕ್ಕ ಹಾಕಂತ ಹೋದ್ರೆ ಅವು ಸಾವಯವ ಕೃಷಿಯಿಂದಾನೇ ಹಿಂಗೆ ಡೈಲಿ ಒಂದ್ ಇನ್ಕಮ್ ಇರುತ್ತೆ ನಿಮಗೆ. ತಿಂಗಳಿಗೆ ಒಂದ್ ಬರುತ್ತೆ, ವಾರಕ್ಕೊಂದ್ ಬರುತ್ತೆ. ನಾನು ಹೈನುಗಾರಿಕೆ ಮಾಡೋ ಉದ್ದೇಶನೇ ನನ್ನ ಮುಖ್ಯವಾಗಿ ನನಗೊಂದ್ ತಿಂಗಳ ಒಂದ್ ಸಂಬಳ ಬರ್ಬೇಕಪ್ಪ, ತಿಂಗಳ ನನಗೆ ದುಡ್ಡು ಬರಬೇಕು ಅಂತ. ಈಗ ಬೇರೆ ಎಲ್ಲ ನೀವು ಹಾಕಿದ್ರು ಅಂದ್ರೆ ಯಾರ್ದೋ ಮರ್ಜಿ ಕಾಯ್ಬೇಕು. ಈಗ ಏನ್ ಹಾಕದೆ ನೀವು ಮೆಕ್ಕೆಜೋಳ ಬೆಳಿತೀರಿ, ಮಾವು ಏನೋ ಬೆಳೀರಿ, ಇನ್ನೊಬ್ರು ರೇಟ್ ಫಿಕ್ಸ್ ಮಾಡ್ತಾರೆ, ಇನ್ನೊಬ್ರು ನಿಮ್ದು ಖರೀದಿ ಮಾಡ್ತಾರೆ. ಬಟ್ ಇದ್ರಾಗ ನಾನು 3,500 ರೂಪಾಯಿ ತುಪ್ಪ ನಾನ್ ಮಾರ್ತೀನಿ. 3,500 ರೂಪಾಯಿ ಕೆಜಿ ತುಪ್ಪ, ದೇಶಿ ಆಕಳದ್ದು. ಹಾಲು 100 ರೂಪಾಯಿ ಕೊಡ್ತೀನಿ, 100 ರೂಪಾಯಿ ಕೊಡ್ತೀನಿ. ಹಂಗೆ ಮತ್ತೆ ಅದ್ರ ತಕ್ಕಂಗೆ ನಾವು ಕ್ವಾಲಿಟಿ ಕೊಡ್ತೀವಿ. ಆಮೇಲೆ ನೋಡ್ರಿ, ಇಲ್ಲಿ ಒಂದೇ ತರ ಮೇಯೋದಿಲ್ಲ. ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಹೈನುಗಾರಿಕೆ ಮಾಡ್ತಾರೆ ಅಂದ್ರೆ ಒಂದೇ ತರ ಮೇವು ಹಾಕ್ಬಿಡ್ತಾರೆ. ಈಗ NB21 ಈ ಹೈಬ್ರಿಡ್ ನೇಪಿಯರ್ ಅದೊಂದೇ ಮಾಡ್ತಾರೆ. ಅದೊಂದೇ ಮಾಡೋದ್ರಿಂದ ಅವಕ್ಕೂ ಹಾನಿ, ಮನುಷ್ಯರ ಆದ್ರ ಪ್ರಾಡಕ್ಟ್ ಉಪಯೋಗಿಸಿದ್ರೆ ಅವ್ರಿಗೂ ಹಾನಿ. ಅವಕ್ಕೆ ಸಮಸ್ಯೆ ಇದು ಗರ್ಭ ನಿಂದ್ರಲ್ಲ. ಒಂದೇ ತರ ತಿಂದ ಮೇಲೆ ಅವಕ್ಕೂ ಗರ್ಭ ಬರಲ್ಲ. ಹಂಗ ಈ ತರ ಎಲ್ಲ ಸಮಸ್ಯೆ ಆಗತ್ತೆ. ಆಮೇಲೆ ಇದ್ರೊಳಗೆ ನಮ್ದು ಇದು ನೋಡ್ರಿ, ಏನಂತಾರೆ ಅಪರಾಜಿತ ಅಂತಾರ, ಗೊತ್ತಾ? ಅಪರಾಜಿತ ನೋಡಿಲ್ಲ ಸರ್. ಅಪರಾಜಿತ ಅಂದ್ರೆ ನೀವು ಶಂಖ ಪುಷ್ಪ ಅಂತಾರ, ಅದು ಯಥೇಚ್ಛವಾಗಿದೆ ಇಲ್ಲಿ. ಅದು ಬ್ರೈನಿಗೆ ಒಳ್ಳೆ ಶಕ್ತಿ ಕೊಡುತ್ತೆ. ಈ ತರ ಆಯುರ್ವೇದಿಕ್ ಇರುತ್ತೆ. ಇದೆಲ್ಲ ಬಳ್ಳಿ ಇದೆ ನೋಡ್ರಿ, ಅವೆಲ್ಲ ಅಪರಾಜಿತನೇ. ಅದು ನಿಮ್ದೇನಾ ಸರ್? ಅದು ಅದು ನಮ್ದೆ ಅಲ್ಲ, ಅದು ಪಕ್ಕ ಅದು ಬೇರೆ, ಬೇಲಿ ತನಕ ನಮ್ದು. ಒಟ್ಟಲ್ಲಿ ನಿಮ್ ಪ್ರಕಾರ ಸಾವಯವ ಕೃಷಿ ನೆಮ್ಮದಿ ಐತೆ ಸರ್? ನೆಮ್ಮದಿ ಇದೀನಿ. ನೆಮ್ಮದಿ ಈ ನಂದೇ ಆಗಿದ್ರೆ ಇನ್ನ ಹೆಚ್ಚು ನೆಮ್ಮದಿ ಇರ್ತಿತ್ತು. ಮತ್ತೆ ಈಗ ಇದು ಎಲ್ಲ ಹೋಗುತ್ತೆ ಅಲ್ಲ, ಮತ್ತೆ ಬೇರೆ ಕಡೆ ಮಾಡ್ಬೇಕಷ್ಟೇ. ಮಾಡದೆ ಅದ್ ನಾವು ಇನ್ನು ಅಲ್ಲಿವರೆಗೆ ಮತ್ತೆ ಬೇರೆಯವ್ರದ್ದು ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಸರ್ವಿಸ್ ಕೂಡ ಕೊಡ್ತೀನಿ. ಏನ್ ಸರ್ವಿಸ್ ಕೊಡ್ತೀನಿ ಅಂದ್ರೆ ನೀವು ಯಾರ್ದನ್ನ ತೋಟ ಹೊಸದಾಗಿ ಮಾಡ್ತೀರಿ ಅಂದ್ರೆ ಅವ್ರಿಗೆ ಹೋಗಿ ಗೈಡ್ಲೈನ್ಸ್ ಕೊಟ್ಟು ಅವರು ತೋಟ ಮಾಡಕ್ ಸಹಾಯ ಮಾಡೋದು, ಏನ್ ಮಾಡೋದು, ಎಲ್ಲೆಲ್ಲಿ ಏನೇನ್ ಪ್ಲಾನಿಂಗ್ ಮಾಡೋದು ಎಲ್ಲ ಮಾಡ್ತೀವಿ. ಆ ತರ ಸರ್ವಿಸ್ನು ಮಾಡ್ತೀನಿ. ಆಮೇಲೆ ನಮ್ದು ಗೊಬ್ಬರ ಖರೀದಿ ಮಾಡ್ತಾರೆ ಕೆಲವ್ರು, ಅವರಿಗೆ ಹೋಗಿ ಎಲ್ಲ ಈ ತರ ಎಲ್ಲ ಹೇಳ್ತಿದೀವಿ, ಈ ತರ ಮಾಡ್ರಿ ಎಲ್ಲ ಸಜೆಷನ್ ಕೊಡ ಸರ್. ಆದ್ರೆ ನಮ್ ಜನ ಹೆಂಗಂದ್ರೆ ತಾಳ್ಮೆ ಇಲ್ಲ. ಸಾವಯವಕ್ಕೆ ಬೇಕಾಗಿದ್ದೆ ತಾಳ್ಮೆ. ಇವತ್ತು ಮ್ಯಾಜಿಕ್ ಯಾವ್ದು ಆಗಲ್ಲ. ಈಗ ಪಿಕ್ಚರ್ ಆಗಿ ತೋರಿಸಿದಂಗೆ ಯಾವ್ದು ಇವತ್ತಿಂದ 2-1 ತಾಸಾಗ ಆಗಲ್ಲ. ಸಾವಯವ ಕೃಷಿ ನಿರಂತರ, ಮತ್ತೆ ಇದು ನಿತ್ಯ ಪೂಜೆ.
ಹಾ ಹೇಳ್ಬೇಕು ಅಂದ್ರೆ. ಅದೇ ಅದೇ ಸರ್. ಅಂದ್ರೆ ನೀವು ನಿಮ್ ಮನೆಯಲ್ಲಿ ಹೆಂಗ ದೇವರಿಗೆ ಹೂವು ಏರಿಸ್ತೀರಿ ಹಂಗೆ ಇಲ್ಲಿ ಹಾ 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 ನಿತ್ಯ ನೀವು ಮಾಡ್ಲೇಬೇಕು ಕೆಲಸ. ಹೌದೌದು. ಹಾ ದಿನನಿತ್ಯ ಪೂಜೆ ಇದ್ರೆ ನಮಗೆ ಡೆವಲಪ್ ಆದಂಗೆ. ಆಯ್ತು ಅಷ್ಟೇ. ಈಗ ನೋಡ್ರಿ ಅದು ಹತ್ತಿ ಹಣ್ಣಿದೆ, ಹಾ ಹಾ ಹತ್ತಿ ಹಣ್ಣಿಗೆ ಬಿಟ್ಟಿದೆಲ್ಲ, ಹಾ ಅದು ಹತ್ತಿ ಹಣ್ಣು ಎಷ್ಟು ಇದೆ ಅಂದ್ರೆ ಹಾ ಆ ಮಣ್ಣನ್ನ ಈ ಆ ಮಣ್ಣಲ್ಲಿ ಅದನ್ನ ಜೀವಾಮೃತಕ್ಕೆ ಉಪಯೋಗಿಸಿದ್ರೆ ನೀವು ಸಿಕ್ಕಾಪಟ್ಟೆ ನೀವು ಇದು ಆಗತ್ತೆ. ಏನು ನಿಮ್ ಭೂಮಿನ ಫುಲ್ ಫಲವತ್ತತೆ ಆಗತ್ತೆ. ಹೌದೌದು. ಹಾ ಹತ್ತಿ ಹಣ್ಣು, ಹತ್ತಿ ಗಿಡ ಇದೇ ಅದೇ ಬಿಟ್ಟು ಈ ತರ ಬಹಳಷ್ಟು ನಾವು ಗಿಡಗಳನ್ನ ನಾವು ಡೆವಲಪ್ ಮಾಡ್ತೀವಿ. ಇದರಿಂದ ಒಂದು ಈಗ ಹೊಸದಾಗಿ ಒಂದು ನಮ್ಮ ಅಜ್ಜಿ ಇದ್ರ ಕಾಲದಲ್ಲಿ ಇದ್ರ ಲೇಹ ಮಾಡ್ತಿದ್ರು. ಅಂದ್ರೆ ಈ ಶಕ್ತಿ ಇಲ್ದವರಿಗೆ, ಗರ್ಭಿಣಿಯರಿಗೆ ಎಲ್ಲ ಭೂಮಿ ಇದಾದ್ಮೇಲೆ ಬಾಣಂತಿಯರಿಗೆ ನಮ್ಮ ಈ ಮಲೆನಾಡು ಸೈಡ್ ಎಲ್ಲ ಖಾರ ಸಿಕ್ಕಾಪಟ್ಟೆ ಕೊಡ್ತಾರೆ. ಹೌದು. ಅಂದ್ರೆ ಅವ್ರ ಬಾಡಿ ಹೀಟ್ ಮಾಡ್ಬೇಕು ಅಂತ 1 ತಿಂಗಳು 2 ತಿಂಗಳು 3 ತಿಂಗಳು ಫುಲ್ ಹೀಟ್ ಮಾಡ್ತಾರೆ ಬಾಡಿ. ಅದಾದ ನಂತರ ತಂಪ್ ಮಾಡ್ತಾರೆ. ಆ ತಂಪ್ ಮಾಡಕ್ಕೆ ಇದನ್ನೇ ಯೂಸ್ ಮಾಡೋದು. ಹತ್ತಿ ಇದರಿಂದ ನಾವು ಕಾಡಿಗೆ ಮಾಡ್ತೀವಿ. ಹೂವಿಂದ. ಇದ್ರ ಹೂವಿಂದನೇ ಕಾಡಿಗೆ. ಇದೇ ಗೋನಂದ. ಇದು ಈಗ ನೀವು ಮೊಬೈಲ್ ಟಿವಿ ಸ್ಕ್ರೀನ್ ನೋಡ್ತಿರಲ್ಲ, ಕಣ್ಣೆಲ್ಲ ರಾತ್ರಿ ಬಗ 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 ಅಂತದೆ. ಇದು ಹಚ್ಕೊಂಡು ಇದ್ರ ಕಾಡಿಗೆ ಹಚ್ಕೊಂಡ್ ಮಕ್ಕೊಂಡ್ಬಿಟ್ರೆ ಬಹಳ ತಂಪು ನಿದ್ದಿ, ನಿಮಗೆ ಕಣ್ಣು ಉರಿ ಬರಲ್ಲ, ಒಳ್ಳೆ ಶಾಂತಿಯಿಂದ ನಿದ್ದೆ ಮಾಡ್ತೀರಿ. ಇದು ಅಷ್ಟೇ ಅಜ್ಜಂದ್ರ ಕಾಲದಾಗೆಲ್ಲ ಮಾಡ್ತಿದ್ರಿ ಇದನ್ನ. ಆಮೇಲೆ ಇದು ಹರಳೆಣ್ಣೆ ಅದನ್ನ ಉಪಯೋಗಿಸಿ ಮಾಡ್ತೀವಿ. ಈ ತರ ಎಲ್ಲ ಬಹಳ ಇದಾವೆ ಮಾಡೋದು. ನಾವು ಅದನ್ನೆಲ್ಲ ಮುಂದೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದೀವಿ. ಅಂದ್ರೆ ನಂದು ಇದೇನಂದ್ರೆ ಒಂದು 100 ವರ್ಷ ಹಿಂದೆ ನಮ್ಮ ಅಜ್ಜಿಯಂದ್ರು ಅವ್ರು ಏನ್ ಹಿಂಗೆ ಲೈಫ್ ಸ್ಟೈಲ್ ಮಾಡ್ತಾ ಇದ್ರು, ಅವ್ರು ಹೆಂಗೆ ಕಾಲ ಕಳೀತಿದ್ರು, ಅವ್ರದ್ದೇನು ಯಾವ ತರ ಅವ್ರು ಊಟದಲ್ಲೇ ಆರೋಗ್ಯವಾಗಿ ಹೆಂಗೆ ಇದ್ರು, ಹೊರಗಡೆ ತಿನ್ಲಾರ್ದಂಗೆ, ಗುಳಿಗೆ ಇದಿಲ್ದಂಗೆ ಹೆಂಗೆ ಜೀವನ ಮಾಡಿದ್ರು ಅನ್ನೋದ್ರ ಬಗ್ಗೆ ನಾವು ಜಾಸ್ತಿ ಅವ್ರ ಲೈಫ್ ಸ್ಟೈಲ್ನ ಜೀವನ ಮಾಡ್ಬೇಕು ಅಂತ. ಅದನ್ನೇ ನಮ್ ಮೇನ್. ಅಂದ್ರೆ ಸಸ್ಟೈನ್ ನಿಮಗೆ ಇವತ್ತು ದುಡ್ಡು ಈಗ ನೋಡ್ರಿ ಹೋಗುತ್ತೆ. ಇವತ್ತು ಸಾವಯವ ಅಂದ್ಕೂಡ್ಲೆ ಕೆಲವರೆಲ್ಲ ಏನಾಗಿದೆ ಅಂದ್ರೆ ಇದ್ದಿದ್ದು ಹೇಳ್ತೀನಿ, ಸಾವಯವ ಮಾರ್ಕೆಟ್ ಮಾಡಿದ್ರಿ, ನೀವು ದುಡ್ಡು ಸಂಪಾದನೆ ಮಾಡಿದ್ರಿ, ನಾಳೆ ನಿಮ್ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂಗೆ ಹಾಕಿದ್ರಿ, ಮತ್ತೆ ಅವನು ಇಂಜಿನಿಯರಿಂಗ್ ಹೋದ, ಮತ್ತೆ ಯಾವ್ದೋ ಒಂದು ಫ್ಯಾಕ್ಟ್ರಿ ಬಂತು, ಫ್ಯಾಕ್ಟ್ರಿ ಅವ್ನ ಜಾಬಿಗೆ ಹೋದ, ಜಾಬಿಗೆ ಹೋಗಿ ಏನಾಯ್ತು, ಅವನು ಫ್ಯಾಕ್ಟ್ರಿ ಪರಿಸರ ಹಾಳು ಮಾಡ್ತಾನ. ಮತ್ತೆ ಅದೇ ಇದು ಬೇಕಾ? ನಾನೇನ್ ಹೇಳ್ತೀನಿ, ಇದಕ್ಕೆ ಬರ್ಲಿ. ಈಗ ಕೇಳ್ತಿರ್ಬೋದು, ಈಗ ಬಿಡದಿ ಗಲಾಟೆ ಶುರು ಆಗಿದೆ. ಯಾಕೆ ಶುರು ಆಯ್ತು? ಆಮೇಲೆ ಬಹಳಷ್ಟು ಜನ ಸಾವಯವದವರು ಈಗ ಏನಾಗಿದೆ ಅಂದ್ರೆ ನಾನೊಬ್ಬನೇ ಇರ್ಬೇಕು, ನಾನೊಬ್ಬನೇ ಯಾರು ಹೇಳಿದ್ ಕೇಳಲ್ ನಂದು ಅಂತ ಏನಾಗಿದೆ ಅಂದ್ರೆ ಅವರು ತಮ್ಮ ತೋಟನಷ್ಟೇ ಸೆಕ್ಯೂರ್ ಮಾಡ್ತಿದ್ದಾರೆ. ನೈಸರ್ಗಿಕ ಆಗ್ಲಿ ಸಾವಯವದವರು ಆಗ್ಲಿ ಅವರಷ್ಟೇ ಇದನ್ನ ಅವ್ರು ಸಾಮಾಜಿಕಗೊಳಿಸ್ಲಿಲ್ಲ ಅಂದ್ರೆ, ಸಾವಯವನ್ನ ಅವರು ನಿಮ್ ತೋಟ ಉಳಿಬೇಕು ಅಂದ್ರೆ ಇನ್ನೊಬ್ರ ತೋಟ ಡೆವಲಪ್ ಮಾಡ್ರಿ ಅಂತೀನಿ ನಾನು. ಯಾಕಂದ್ರೆ ಇಲ್ಲಿ ಏನಾಗುತ್ತೆ, ನಿಮಗ್ ಕಷ್ಟನಷ್ಟ, ನಾಳೆ ಅವರು ನೀವು ಬೆಳೆದಾಗ ನಿಮ್ದೊಂದು ಗುಂಪು ರಚನೆ ಆಗುತ್ತೆ, ನಿಮ್ಗೆ ಸಪೋರ್ಟ್ ಸಿಗುತ್ತೆ. ನಾನೊಬ್ಬನೇ, ನನ್ ನಾನೊಬ್ಬನೇ ಅಂದ್ರೆ ನಿಮಗ್ ಸಪೋರ್ಟ್ ಸಿಗಲ್ಲ. ಆಮೇಲೆ ಕೆಲವರು ಸಿಟ್ಟು ಮಾಡ್ತಾರ, ಎಷ್ಟಂತ ಹೇಳೋದಪ್ಪ ಇನ್ನೊಬ್ರಿಗೆ ಅಂತೇಳಿ, ಎಷ್ಟಂತ ಹೇಳೋದ ನಾನು ಇನ್ನೊಬ್ರಿಗೆ ಅಂತ ಹೇಳ್ತಾರ. ಆದ್ರೂ ಕೂಡ ಹೇಳಲೇಬೇಕು ಅಂತೀನಿ ನಾನು. ಯಾಕಂದ್ರೆ ನೀವು ಪಕ್ಕದಲ್ದವ್ರು ನಿಮಗೆ ಬೆಂಕಿ ಹಾಕ್ಬಿಡ್ತಾನೆ, ಇಲ್ಲಾಂದ್ರೆ ಹುಳ ಐತೆ, ಅದೈತೆ, ಇದೈತೆ ಅಂತೇಳಿ. ನೀವು ಬೇಲಿ ನ್ಯಾಚುರಲ್ ಬೇಲಿ ಮಾಡಿರ್ತೀರಿ, ನ್ಯಾಚುರಲ್ ಬೇಲಿ ಮಾಡಿರ್ತೀರಿ, ಅವನಿಗೇನ್ ಗೊತ್ತದ್ರದ್ದು ಇದು ಕತೆಗೇನು ಗೊತ್ತು. ನಿಮ್ ಪಕ್ಕದವನೇ ಪರಿವರ್ತನೆ ಆಗ್ಲಿಲ್ಲ ಅಂದ್ರೆ, ಹುಳ ಬಂತು ಅಂತ ಹೇಳಿ, ಒಂದು ಹಾವು ಬಂತು ಅಂತ ಹೇಳಿ ಬೆಂಕಿ ಹಾಕ್ತಾನೆ. ಅವಾಗ ನಿಮ್ಮ ತೋಟದ ಪ್ರತಿ ಒಂದು ಅಂಗಲ ನೆಲವನ್ನು ನೀನ್ ಮುಟ್ಟಿದೀಯಾ ಅಂತ ಕೇಳ್ತಿದ್ರು. ಇದೊಂದೊಂದು 10-15 ತರ ಗಿಡಮೂಲಿಕೆಗಳು ಬಳಸಿ, ಗೋಮೂತ್ರ ಅದೆಲ್ಲ ಬಳಸಿ, ಆಮೇಲೆ ದಾಸವಾಳ ಬಳಸಿ ಮಾಡಿ, ಇಂಧನ ಉಪಯೋಗಿಸಲ್ಲ, ಬಿಸಿಲೇ ಇಂಧನ, ಅದ್ರ ಮೇಲೆ ಇದನ್ನ ಮಾಡಿರೋದು.